ಬೆಂಗಳೂರಿನ ಗೋಳಿ ಅಂಗಡಿಯಲ್ಲಿ 5 ಬಾರಿ ಸ್ಫೋಟ ಕೇಸ್. ಓರ್ವ ಆರೋಪಿ ಫ್ಯಾಕ್ಟರಿ ಮಾಲೀಕ ಸೈಯದ್ ಬಶೀರ್ನ ಬಂಧಿಸಲಾಗಿದೆ. ಓರ್ವ ಆರೋಪಿ ಫ್ಯಾಕ್ಟರಿಯ ಮಾಲೀಕ ಸೈಯದ್ ಬಶೀರ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ವೇಣೂರಿನಿಂದ ಪರಾರಿಯಾಗ್ತಿದ್ದ ಬಶೀರ್ನನ್ನ ಸುಳ್ಯದಲ್ಲಿ ಬಂಧಿಸಲಾಗಿದೆ. ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ಸೈಯದ್ ಬಶೀರ್ನನ್ನ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಆತನನ್ನ ಕರೆದುಕೊಂಡು ಹೋಗಿ ಫ್ಯಾಕ್ಟರಿಯಲ್ಲಿ ಬ್ಲಾಸ್ಟ್ ಆಗಿದ್ದು ಬಾಂಬಾ ಪಟಾಕಿಯ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಪೊಲೀಸರ ತನಿಖೆಯ ಬಳಿಕ ಹೊರಬರಬೇಕಾಗಿದೆ ಸತ್ಯ. ಎನ್ಐಎಗೆ ವಹಿಸುವಂತೆ ಬಿಜೆಪಿಯ ನಾಯಕರು ಆಗ್ರಹವನ್ನ ಕೂಡ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ವೇಣೂರಿನಲ್ಲಿ ನಡೆದಂತ ಒಂದು ಬ್ಲಾಸ್ಟ್ ಪ್ರಕರಣ ಏನಿದೆ, ಇದು ಬಾಂಬಾ ಅಥವಾ ಪಟಾಕಿನ ಅನ್ನೋದು ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಈಗ ಸೈಯದ್ ಬಶೀರ್ ಕೂಡ ಬಂಧನ ಆಗಿರುವಂತದ್ದು, ರಹಸ್ಯ ಸ್ಥಳದಲ್ಲಿ ಆತನ ವಿಚಾರಣೆ ಆಗ್ತಿರುವಂತದ್ದು. ಕಿರಣ್, ಖಂಡಿತ ಮಧು, ಇದು ಕೇವಲ ಪಟಾಕಿ ಸ್ಫೋಟವ ಅಥವಾ ಬೇರೆ ಏನಾದರೂ ಸ್ಫೋಟ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದೆ. ಯಾಕಂದ್ರೆ ಹಲವಾರು ಅನುಮಾನಗಳಿದ್ದಾವೆ. ಯಾಕಂದ್ರೆ ಒಂದು ಈ ಭಾಗ ಇರೋದು ಕಾಡಿನಂತಹ ಪ್ರದೇಶ. ಯಾಕಂದ್ರೆ ರಬ್ಬರ್ ತೋಟದ ನಡುವಲ್ಲಿರುವಂತಹ ಒಂದು ಪ್ರದೇಶ. 50 ಸೆಂಟ್ಸ್ ಜಾಗದಲ್ಲಿ ಸೈಯದ್ ಬಶೀರ್ ಎಂಬವರಿಗೆ ಸೇರಿದಂತಹ ಒಂದು ಜಾಗದಲ್ಲಿ ಈ ಸ್ಫೋಟ ನಡೆದಿರುವಂಥದ್ದು. ಅವರು 2011ರಲ್ಲಿ ಈ ಕಚ್ಚಾ ಪಟಾಕಿ ಜಾತ್ರೆ ಸಂದರ್ಭದಲ್ಲಿ ಕದೀನಾ ಅಂತ ಹೇಳ್ತಾರೆ, ಸಿಡಿಮದ್ದುಗಳನ್ನು ಸ್ಫೋಟ ಮಾಡ್ತಾರೆ. ಅದನ್ನು ತಯಾರಿಸುವಂಥ ಒಂದು ಫ್ಯಾಕ್ಟ್ರಿಯನ್ನು ಹಾಕೊಂಡಿದ್ರು, ಸಾಲಿಡ್ ಫೈರ್ ವರ್ಕ್ಸ್ ಅಂತ. ಈ ಒಂದು ಜಾಗದಲ್ಲಿ ಪರ್ಮಿಷನ್ ಕೂಡ ತಗೊಂಡಾಗಿತ್ತು. 2011ರಲ್ಲಿ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ. 2018ರಲ್ಲಿ ಅದನ್ನು ರಿನ್ಯೂವಲ್ ಮಾಡಲಾಗಿದೆ. 2024 ಮಾರ್ಚ್ ತನಕ ಅದು ವ್ಯಾಲಿಡ್ ಇದೆ. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ. ಈ ಭಾಗದಲ್ಲಿ ಅಂದರೆ ಏನು ಸ್ಫೋಟ ನಡೆದಿತ್ತು ಅಲ್ಲಿ 3 ಜನ ಕಾರ್ಮಿಕರು ಮೃತಪಟ್ಟಿದ್ರು. ಈ ಸೈಯದ್ ಬಶೀರ್ ಅವರಿಗೆ ಸೇರಿದಂಥ ಜಾಗದಲ್ಲಿ ಒಂದು ಚಿಕ್ಕದೊಂದು ಶೆಡ್ ನಿರ್ಮಿಸಿ ಅಲ್ಲಿ ಈ ಒಂದು ಸ್ಫೋಟಕಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಈಗ 9 ಜನ ಅದರಲ್ಲಿ ಕಾರ್ಮಿಕರು ಅದು ಕೆಲಸ ಮಾಡ್ತಾ ಇದ್ರು. ನಿನ್ನೆ 6 ಜನ ಇದ್ರು. ಈ ಸಂದರ್ಭದಲ್ಲಿ ಯಾವಾಗ ಸ್ಫೋಟ ಸಮೇತ ಇಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ 5 ಸ್ಫೋಟ ನಡೆದಿದೆ. 5 ಸ್ಫೋಟಗಳ ಸೌಂಡ್ಗಳನ್ನು ಅವರು ಕೇಳಿದ್ದಾರೆ. ಭಾರಿ ಸದ್ದು. ಅಲ್ಲಿರುವ ಪಕ್ಕದಲ್ಲಿ ಅಕ್ಕಪಕ್ಕದ ಮನೆಗಳು ಹಾನಿಗೊಂಡಿದ್ದಾವೆ. ನಾನೀಗ ಅದೇ ಭಾಗದಲ್ಲಿ ಇದನ್ನು ನೋಡ್ಬೋದು. ಇದೊಂದು ರಬ್ಬರ್ ತೋಟದ ನಡುವಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ಈ ಸ್ಫೋಟಕಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಈ ನೀಲಿ ಏನು ಒಂದು ಇದು ಹಾಕಿದ್ದಾರೆ, ಪ್ಲಾಸ್ಟಿಕ್ ತರ ಹಾಕಿದ್ದಾರೆ, ಆ ಭಾಗದಲ್ಲಿ ಅದಕ್ಕೆ ಪರ್ಮಿಷನ್ ಇರುವಂಥದ್ದು. ಅದರ ನಂತರ ಆದರೆ ಅಲ್ಲಿರುವಂತಹ ಆ ಗೋಡನ್ನಲ್ಲಿ ಈಗಲೂ ಕೂಡ ಸ್ಫೋಟಕಗಳಂದ್ರೆ ಪಟಾಕಿಗಳನ್ನು ತಯಾರು ಮಾಡಿದಂಥ ತಯಾರಾದ ಪಟಾಕಿಗಳು ಈಗಾಗಲೂ ಅಲ್ಲಿ ದಾಸ್ತಾನು ಇದೆ. ಅದನ್ನು ಈಗಾಗಲೇ ಪೊಲೀಸರು ಕಾರ್ಡನ್ ಮಾಡಿದ್ದಾರೆ. ಇಡೀ ಈ ಪ್ರದೇಶವನ್ನು ಕಾರ್ಡನ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಪೊಲೀಸರು ಆ ಟೇಪ್ಗಳನ್ನು ಹಾಕೊಂಡು ಕಾರ್ಡನ್ ಮಾಡಿರುವಂತಹ ಒಂದು ಭಾಗವನ್ನು. ಹಾಗೆ ಇಲ್ಲಿ ಈ ಕಾಂಪೌಂಡ್ ವಾಲ್ ಹತ್ರ ಒಂದು ಚಿಕ್ಕದೊಂದು ಶೆಡ್ಡನ್ನು ನಿರ್ಮಿಸಿ ಅಲ್ಲಿ ಈ ಸ್ಫೋಟಕಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಕೆಲವು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ, ಕೆಲವು ಸಲ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಸ್ಫೋಟ ಮಾಡಿದಂತಹ ಉದಾಹರಣೆಗಳಿದ್ದಾವೆ. ಅವರು ತಯಾರಿಸಿದ ಪಟಾಕಿಗಳು ಎಷ್ಟು ಪವರ್ಫುಲ್ ಇದ್ದಾವೆ, ಎಷ್ಟು ಸೌಂಡ್ ಬರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡಿದ್ದಾರೆ. ಅದನ್ನು ಇಲ್ಲಿಯ ಸ್ಥಳೀಯರು ಕೂಡ ಹೇಳಿದ್ದಾರೆ. ಹಾಗೆಯೇ ಈ ಕಾಂಪೌಂಡ್ ವಾಲ್ ಪಕ್ಕದಲ್ಲಿಯೇ ಒಂದು ಈ ಶೆಡ್ ಇದ್ದ ಕಾರಣ ಅಲ್ಲಿ ನಿನ್ನೆ ಸಂಜೆ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟದಲ್ಲಿ ನೋಡ್ಬೋದು ಇಡೀ ಕಾಂಪೌಂಡ್ ವಾಲ್ ಬಿದ್ದಿರುವಂಥದ್ದು. ಇಡೀ ಏನು ಒಂದು ಶೆಡ್ ಇತ್ತು, ಆ ಶೆಡ್ಡಿನ ನಾಮೋ ನಿಶಾನೆ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಕೆಲವು ಕಡೆ ಒಂದು ಹೂಜಿಯಂತಹ ಅಂದರೆ ಒಂದು ಮಡಿಕೆಯಂತಹ ಒಂದು ವಸ್ತುಗಳು ಕಂಡು ಬಂದಿದ್ದು. ಅದರಲ್ಲಿ ಅದು ಯಾಕೆ ಇದೆ, ಅದರಲ್ಲಿ ಏನು ತಯಾರು ಮಾಡಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಈಗ ಗುಮಾನಿ ವ್ಯಕ್ತವಾಗಿದೆ. ಈಗಾಗಲೇ ಬಿಜೆಪಿ ಮುಖಂಡರು ಇಲ್ಲಿಗೆ ಭೇಟಿ ನೀಡಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಅವರು ಕೆಲವು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಶಾಸಕ ಹರೀಶ್ ಪುಂಜ ಹಾಗೆಯೇ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಈ ಭಾಗಕ್ಕೆ ಭೇಟಿ ನೀಡಿ ಇಲ್ಲಿಯ ಜನರೊಟ್ಟಿಗೆ ಮಾತನಾಡಿ ಇಲ್ಲಿ ಎಲ್ಲೆಲ್ಲ ಮನೆಗಳು ಹಾನಿಯಾಗಿದೆ ಅವರ ಹತ್ರ ಮಾತನಾಡಿ ಈ ಸ್ಫೋಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಇಲ್ಲಿ ಕೇವಲ ಪಟಾಕಿಗಳನ್ನು ತಯಾರು ಮಾಡಲಾಗ್ತಿತ್ತೋ ಅಥವಾ ಬೇರೆ ಏನಾದರೂ ಸ್ಫೋಟಕ ವಸ್ತುಗಳನ್ನು ತಯಾರು ಮಾಡಲಾಗ್ತಿತ್ತೋ ಅನ್ನೋದ್ರ ಬಗ್ಗೆ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನು NIA ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಮಾಹಿತಿ ಒತ್ತಾಯ ಕೂಡ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಏನು ಮನೆಗಳು
ಹಾನಿಗಳಾಗಿತ್ತು ಅವರಿಗೆ ಪರಿಹಾರ ಕೊಡಬೇಕು, ಮತ್ತು ಯಾರು ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ ಅವರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರುವಂಥದ್ದು. ಹಾಗೇನೆ SP ಕೂಡ ಇಲ್ಲಿ ನಿನ್ನೆ ರಾತ್ರಿ ಭೇಟಿ ನೀಡಿದ್ರು. ಇದ್ರ ಬಗ್ಗೆ ಕೂಲಂಕುಷ ತನಿಖೆ ಮಾಡ್ತೀವಿ, ಫಾರೆನ್ಸಿಕ್ ಟೀಮ್ ಕೂಡ ಬಂದಿದೆ, ನಿನ್ನೆ ರಾತ್ರಿ ಬಂದಿರುವಂಥದ್ದು, ಈಗ ಕೂಡ ಫಾರೆನ್ಸಿಕ್ ಟೀಮ್ ಬರುತ್ತೆ. ಹಾಗೇನೆ ಸ್ಫೋಟಕಗಳ ಒಂದು ಪತ್ತೆಗೆ ಮತ್ತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಟೀಮ್ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈಗಾಗಲೇ ಪೊಲೀಸರು ಮುಂಜಾನೆಯಿಂದನೇ ಈ ಭಾಗದಲ್ಲಿ ತನಿಖೆ ನಡೆಸಿದ್ದಾರೆ, ಪರಿಶೀಲನೆ ನಡೆಸಿರುವಂಥದ್ದು. ಈಗ ಪೊಲೀಸರ ಟೀಮ್ ಕೂಡ ಈ ಭಾಗದಲ್ಲಿ ಬಂದು ಮತ್ತೆ ಪರಿಶೀಲನೆ ನಡೆಸಬೇಕಿದೆ. ಯಾಕಂದ್ರೆ ಕೆಲವು ಸ್ಫೋಟಕಗಳು ಇಲ್ಲಿಂದ ಬೇರೆ ಕಡೆ ಹಾರಿ ಹೋಗಿರುವಂತಹ ಸಂಭವ ಇದೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ನಿನ್ನೆ ಸಂಜೆ ವೇಣೂರಿನಲ್ಲಿ ನಡೆದಿರುವಂತ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಈಗಾಗಲೇ ಫೋರೆನ್ಸಿಕ್ ತಂಡ ಕೂಡ ಆಗಮಿಸುತ್ತೆ. ಅಲ್ಲಿ ಆಗಿರೋ ಅಂತ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಪರಿಶೀಲನೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. 5 ಬಾರಿ ಬ್ಲಾಸ್ಟ್ ಆಗಿದ್ದು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಮನೆಯ ಮೇಲ್ಛಾವಣಿ ಶೀಟ್ಗಳು ಮುರಿದು ಹಾನಿಯಾಗಿದೆ. ಸೈಯದ್ ಬಶೀರ್ ಅವ್ರನ್ನ ಬಂಧನ ಕೂಡ ಮಾಡಲಾಗಿದೆ. ಅವ್ರಿಗೆ ಸೇರಿದಂಥ ಫ್ಯಾಕ್ಟ್ರಿಯಲ್ಲಿ ಆಗಿರುವಂಥ ಸ್ಫೋಟ ಇದು. ಸುಮಾರು 50 ಸೆಂಟ್ಸ್ ಜಾಗದಲ್ಲಿ ಪಟಾಕಿ ಉತ್ಪಾದನೆಯನ್ನ ಮಾಡಲಿಕ್ಕೆ ಲೈಸೆನ್ಸನ್ನು ಕೂಡ ಪಡೆದಿದ್ರು. 2011ರಲ್ಲಿ ಮೊದಲು ಅನುಮತಿ ಸಿಕ್ಕಿತ್ತು. ಅದಾದ ಬಳಿಕ 2014ರಲ್ಲಿ ರಿನ್ಯೂವಲ್ ಅರ್ಥಾತ್ ಅದನ್ನು ನವೀಕರಣ ಮಾಡಲಾಗಿದೆ. 2024ರ ಮಾರ್ಚ್ವರೆಗೂ ಕೂಡ ಪಟಾಕಿ ತಯಾರಿಸಲಿಕ್ಕೆ ಬೇಕಾದಂಥ ಅನುಮತಿ ಏನು ಬೇಕು ಅದನ್ನು ಸೈಯದ್ ಬಶೀರ್ ಅವರು ಪಡೆದುಕೊಂಡಿದ್ರು. ಆರ್ಡರ್ ಕೊಟ್ಟರೆ ಪಟಾಕಿಯನ್ನು ತಯಾರು ಮಾಡಿಕೊಡ್ತಾ ಇದ್ರು. ಆದರೆ ಈಗ ಸ್ಫೋಟಕ್ಕೆ ಬಳಸುವಂಥ ವಸ್ತುಗಳು ಅಲ್ಲಿ ಪತ್ತೆಯಾಗಿದೆ. ಬ್ಲಾಸ್ಟ್ ಆಗಿರೋದು ಕೇವಲ ಪಟಾಕಿನ ಅಥವಾ ಬೇರೆ ಯಾವುದಾದ್ರೂ ವಸ್ತುನ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಇನ್ನು ಸ್ಥಳಕ್ಕೆ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಶಾಸಕ ಹರೀಶ್ ಪೂಂಜಾ ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.